ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು. ಇವತ್ತಿನ ಒಂದು ತಂತ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಒಂದು ಮುಡಿಯಷ್ಟು ಉಪ್ಪು, ಒಂದು ಅರಿಶಿನ ಕೊಂಬು ವೀಕ್ಷಕರೇ, ಒಂದು ಕಪ್ಪು ಬಟ್ಟೆಯಿಂದ ನೀವು ಸಂಪೂರ್ಣವಾಗಿ ವೀಕ್ಷಕರೇ, ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ, ಎಷ್ಟು ದುಡಿದ್ರೂ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, 1 ರೂಪಾಯಿ ನಿಲ್ತಾ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಈ ಒಂದು ಕೆಲಸ ಮಾಡಿ ವೀಕ್ಷಕರೇ. ಏನು ಮಾಡಬೇಕಪ್ಪ ಅಂದರೆ, ಒಂದು ಬಿಳಿ ಬಟ್ಟೆ, ಒಂದು ಮುಡಿಯಷ್ಟು ಉಪ್ಪು, ಒಂದು ಅರಿಶಿನ ಕೊಂಬನ್ನು ವೀಕ್ಷಕರೇ, ನೀವು ಅರಿಶಿನ ಕೊಂಬಿನ ಮೇಲೆ ಲಕ್ಷ್ಮೀ ವಶಂ ಅಂತ ಬರೆದ್ಬಿಟ್ಟು ಸಂಪೂರ್ಣವಾಗಿ ನಾನು ಯಾವ ಥರ ಇಟ್ಟಿದ್ದೀನಿ ಆ ಥರ ಇಟ್ಬಿಟ್ಟು ಅದನ್ನು ಗಂಟು ಕಟ್ಟಬೇಕಾಗ್ತದೆ. ಗಂಟು ಕಟ್ಟಿದ ನಂತರ ವೀಕ್ಷಕರೇ, ಒಂದು ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರ ಏನಪ್ಪ ಅಂದರೆ ಹೇಳ್ತೇನೆ ವೀಕ್ಷಕರೇ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು, ದಾಂಪತ್ಯದ್ದು, ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು, ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ನಾವು 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ. ಹೌದು, ಏನು ಮಾಡಬೇಕಂದ್ರೆ ಗಂಟು ಕಟ್ಬಿಟ್ಟು ವೀಕ್ಷಕರೇ, ಎರಡೂ ಕೈಯಲ್ಲಿ ಹಿಡ್ಕೊಂಡು ಬಂದುಬಿಟ್ಟು ಈ ಒಂದು ಮಂತ್ರವನ್ನು ಹೇಳಿ. ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮದೇವಾಯ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಸ್ವಹ ಅಂತ ಈ ಒಂದು ಮಂತ್ರವನ್ನು ನೀವು 11 ಬಾರಿ ಪಠಣೆ ಮಾಡಿಬಿಟ್ಟು ನಿಮ್ಮ ದೇವ್ರ ಮನೆಯಲ್ಲಿ ಇಲ್ಲ ಒಂದು 10 ಇಲ್ಲ 15 ದಿನ ಇಡಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೈಯಲ್ಲಿ ಹಣ ಬರ್ತಾ ಇದೆಯೋ ಅಥವಾ ಹೋಗ್ತಾ ಇದೆಯೋ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಕೆಲಸ ಮಾಡಿ ಸಾಕು, ಅದಾಗದೇ ನಿಮ್ಮ ಹತ್ರ ಬರ್ತಾರೆ. ಹೌದು, ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.